ನೋಡಿ, ಬಿ ಜೆ ಪಿಯವರು ಇದನ್ನು ನಾಟಕ ಬಂದ್ ಮಾಡಲಿ. ಒಂದು ವೇಳೆ ಅವರು ಈ ಪರಿಸ್ಥಿತಿಯಲ್ಲಿದ್ದರೆ, ಇವತ್ತು ಮೊದಲು ಬ್ರೇಕ್ ಆಗಿದ್ದು ನೀರಿಗೆ ಪ್ರಯಾರಿಟಿ. ವರ್ಲ್ಡ್ ವೈಡ್ ಜಾಗತಿಕ ಮಟ್ಟದಲ್ಲಿ ನಾನು ನೀರಾವರಿ ಮಂತ್ರಿಯಾಗಿ ಕೆಲಸ ಮಾಡಿದಂಥವನು. ಜಾಗತಿಕವಾಗಿ ಕುಡಿಯುವ ನೀರಿಗೆ ಪ್ರಾಶಸ್ತ್ಯ. ಈಗ ಉದಾಹರಣೆಗಾಗಿ ಆಲ್ಮಟ್ಟಿ ಅಣೆಕಟ್ಟಿನಲ್ಲಿ 3.8 TMC ಇತ್ತು ನೀರು. 3.8 TMC ಇಡೀ ಕುಡಿಯೋಕೆ ನೀರಿಗೆ ಸಾಕಾಗೋದಿಲ್ಲ. ಮತ್ತು ಕುಡಿಯೋಕೆ ನೀರು ಸಾಕಾಗೋದಿಲ್ಲ, ಅದನ್ನು ನೀವು ರೈತರಿಗೆ ಕೊಡಿದ್ರೆ ರೈತರ ಪರವಾಗಿ ನಾವು ಇದೀವಿ, ರೈತರ ವಿರೋಧ ಅಲ್ಲ ನಾವು. ಆದರೆ ಕುಡಿಯೋಕೆ ಕೊಡಬೇಕು, ರೈತರಿಗೆ ಕೊಡಬೇಕು. ತಿಳ್ಕೊಬೇಕು. ಸುಮ್ಮನೆ ನಾಟಕ ಏನು ಅದು ನೋಡಿ, ಕಾಲಕ್ಕೂ ರಿವ್ಯೂ ಮಾಡಬೇಕಾಗ್ತದೆ. ಎಷ್ಟು ಮಳೆ ಬರ್ತದೆ, ಮಳೆ ಬಂದಮೇಲೆ ಎಷ್ಟು ನಮಗೆ ಬ್ಯಾಕ್ವರ್ಡ್ ವರ್ಕ್ ಮಾಡಬೇಕಾಗ್ತದೆ. ಯಾಕಂದ್ರೆ ಈಗ ಅಲ್ಲಿ ನೀನು ಎಫೆಕ್ಟ್ ಎಷ್ಟು ವರ್ಷ ಇರ್ತದೆ. ಒಂದು ವೇಳೆ ಮಾನ್ಸೂನ್ ಫೇಲ್ ಆಯ್ತು ಅಂದರೆ ನೆಕ್ಸ್ಟ್ ಮೇ ಜೂನ್ ತನಕ ಹೋಗ್ತದೆ. ನಮ್ಮಲ್ಲಿ ಎಲ್ಲ ಕೂಡ ನಾನು ವಿಜಯಪುರ ಬಾಗಲಕೋಟೆ ರಿವ್ಯೂ ಮಾಡಿದ್ದೀನಿ ಎರಡೂ. ನೀರಿರುವುದು ಇಲ್ಲಿವರೆಗೆ ಈಗ ಏನು ಫ್ಲೋ ಬರ್ಸ್ತಾ ಇದ್ದಾವೆ ಅದನ್ನು ಹೊರತುಪಡಿಸಿದರೆ ಜುಲೈ 20 ತನಕ ನೀರಿತ್ತು. ಜುಲೈ 30 ಮ್ಯಾಕ್ಸಿಮಮ್. ಆಗಸ್ಟ್ 1ನೇ ತಾರೀಕಿಗೆ ಹಾಹಾಕಾರ ಪ್ರಾರಂಭ ಆಗ್ತಿತ್ತು. ಪ್ರೈವೇಟ್ ಬೋರು, ಓಪನ್ ವೆಲ್ಲು, ಖಾಸಗಿ ಗೌರ್ಮೆಂಟ್ ಬೋರ್ಸು ಎಲ್ಲರೂ ಇದು ಮಾಡಿ ನೋಡಿದರೂ ಕೂಡ ಮುಂದೆ ಅದು ಒಂದು ಸ್ವಲ್ಪ ದಿವಸ ಹೋಗ್ತಿತ್ತು. ಅದಾದಮೇಲೆ ಅಂತರ್ಜಲ ಅದು ಕಡಿಮೆ ಹೋದರೆ ನೀರೇ ಇರಲಾದ್ರೆ ಹೆಂಗೆ ರೀ? ಕುಡಿಯೋಕೆ ನೀರು ಕುಡಿಯೋದು ಪ್ರಾಧಾನ್ಯತೆನೋ ರೈತರಿಗೆ ಇದು ಮಾಡುವಂಥದ್ದು. ಬಿ ಜೆ ಪಿಯವರು ಎಲ್ಲದರಾಗೂ ಅದು ಮಾಡ್ತಾರೆ. ಆಯ್ತು ಹೇಳ್ಬಿಡಿ, ಬಿ ಜೆ ಪಿಯವರು ಎಲ್ಲರೂ ಕುಡಿದು ನೀರು ಬಂದ್ ಮಾಡಿಬಿಡಿ ಅಂಥೇಳಿ, ನೀರು ಕುಡಿಯೋದು ಸ್ಟಾಪ್ ಮಾಡಿಬಿಡಿ ಏನ್ರಿ? ಎಲ್ಲ ಬಿ ಜೆ ಪಿಯವರಿಗೆ ಹೇಳ್ಬಿಡಿ, ನೀವು ಕುಡಿಯೋಕೆ ನೀರು ಸ್ಟಾಪ್, ನೀರು ಕುಡಿಯೋದು ಸ್ಟಾಪ್ ಮಾಡಿ ಅಂಥೇಳಿ. ಮೊದಲು ಫಸ್ಟು ಕುಡಿಯೋಕೆ ನೀರು ಮನುಷ್ಯರಿಗೆ, ಎರಡನೇದು ಜಾನುವಾರುಗಳಿಗೆ ಬದುಕಬೇಕಲ್ಲ. ಅವು ಮನುಷ್ಯರು ಅಷ್ಟೇ ಅಲ್ಲ, ಜಾನುವಾರುಗಳು ಬದುಕಬೇಕು. ಅದನ್ನು ಬಿಟ್ಕೊಂಡು ಇವ್ರು ರಾಜಕಾರಣ ಮಾಡಿದ್ರೆ ಈಗ ಫ್ಲೋಸ್ ಬರ್ತಾ ಇದ್ದಾವೆ ಕೆಲವು ಕಡೆ ಎಲ್ಲ. ಆ ಫ್ಲೋಸ್ ನೋಡಿಕೊಂಡು ನಮಗೆ ಎಷ್ಟು ನೀರು ಬರ್ತದೆ, ಪ್ರೊಡಕ್ಷನ್ ಎಷ್ಟಿದೆ ಅದನ್ನು ನೋಡ್ಕೊಂಡು ಡಿಸೈಡ್ ಮಾಡ್ತೀವಿ. ರೈತರಿಗೆ ನೀರು ಕೊಡಬಾರ್ದು ಅಂತೇನು ಉದ್ದೇಶ ಇಲ್ಲ. ಈಗ ಹೊಸದಾಗಿ ವಿದೇಶಾಂಗ ಹೂಡಿಕೆ ಮತ್ತು ವ್ಯವಹಾರಗಳ ಸಚಿವಾಲಯವನ್ನು ಹೊಸದಾಗಿ ಮಾಡಿದ್ರೆ ಮೊನ್ನೆ ಕ್ಯಾಬಿನೆಟ್ ಬಂದಿದೆ. ಈಗ ಗ್ಲೋಬಲ್ ಇನ್ವೆಸ್ಟರ್ಸ್ ಇದೆಲ್ಲ ತಮ್ಮ ವ್ಯಾಪ್ತಿಗೆ ಬರ್ತಾ ಇದೆ. ನೋಡಿ, ಆ ಬಗ್ಗೆ ಒಂದು ಈಗಾಗಲೇ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಏನು ಮಾಡಿದ್ದೀವಿ. ಆ ಸಬ್ ಕಮಿಟಿಯಲ್ಲಿ ಚರ್ಚೆ ಮಾಡಿ ಯಾವುದು ಅದಕ್ಕೆ ಏನು ಮಾಡಬೇಕು ಅನ್ನೋದು ಅದು ಅಲ್ಲಿ ವಿಚಾರ ಮಾಡಿ ಹೇಳ್ತದೆ. ಇಲ್ಲ ಹಾಗೇನಿಲ್ಲ. ಈಗ ಅದನ್ನ ಬಗ್ಗೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಆಗಿದೆ. ಅದನ್ನು ಕ್ಯಾಬಿನೆಟ್ ಸಬ್ ಕಮಿಟಿಲಿ ಅವು ಏನೇನು ಡುಪ್ಲಿಕೇಶನ್ ಆಗ್ತವೆ ಅದನ್ನು ಹೇಳ್ತೀವಿ. NRI ಡಿಪಾರ್ಟ್ಮೆಂಟ್ ಬಗ್ಗೆ ಅಥವಾ ಗ್ಲೋಬಲ್ ಅಫೇರ್ಸ್ ಮಿನಿಸ್ಟ್ರಿ ಬಗ್ಗೆ ನಮ್ಮ ತಕರಾರಿಲ್ಲ. ಅಲ್ಲಿ ಒಂದು ದಿವಸ ನಿಮ್ಮ ರಿಸರ್ಚು, ಯೂನಿವರ್ಸಿಟೀಸು, ಕನ್ನಡಿಗರು, ಅನಿವಾಸಿ ಭಾರತೀಯರು ಇವರೆಲ್ಲರೂ ಕೂಡ NRIs ಏನಿದಾರಲ್ಲ ಅವ್ರ ವೆಲ್ಫೇರ್ ಆಗಲಿ, ಅವರ ಒಂದು ಟ್ಯಾಲೆಂಟ್ ಇದು ಮಾಡೋದಾಗಲಿ ಅದ್ರ ಬಗ್ಗೆ ಆಡೋದು ಮಾತಿಲ್ಲ. ಇನ್ನು ಕೆಲವೊಂದು ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಒಂದು ದಿವಸ ಕೆಲವೊಂದು ಎಲ್ಲ ಓವರ್ಲ್ಯಾಪ್ ಆಗ್ತವೆ. ಈಗಾಗಲೇ ಕಮಿಟೀಸ್ ಇದ್ದಾವೆ, ಸೆಟ್ ಬಿಸ್ನೆಸ್ ರೂಲ್ಸ್ ಇದ್ದಾವೆ ವರ್ಲ್ಡ್ ವೈಡ್. ಒಂದು ದಿವಸ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿ, ನಮ್ಮ ರಾಜ್ಯಗಳು ಕೂಡ ಅನೇಕ ಕರ್ನಾಟಕ ಫೋರಮ್ ಇದೆ, ಉದ್ಯೋಗ ಮಿತ್ರ ಇದೆ, ಸಿಂಗಲ್ ವಿಂಡೋ ಇದೆ, SSLCC ಇದೆ, ಕ್ಯಾಬಿನೆಟ್ ಸಬ್ ಕಮಿಟಿ ಅವರ ಇನ್ಸೆಂಟಿವ್ಸ್ ಇದೆ, ಇದೆಲ್ಲವೂ ಕೂಡ ಇದೆ. ಹೀಗೆಲ್ಲ ಇರೋದ್ರಿಂದ ಆ ಬಗ್ಗೆ ನಾವು ಅದನ್ನು ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ಇದು ಮಾಡಿ, ಅದೇನು ದೊಡ್ಡ ವಿಷಯ ಅಲ್ಲ. ಇಟ್ ಇಸ್ ಗೋಯಿಂಗ್ ಟು ಬಿ ರಿಸಾಲ್ವ್ಡ್. ಹಾಗೇನಿಲ್ಲ. ಇದು ಅದೊಂದು ಪ್ರಸ್ತಾವನೆಯಲ್ಲಿ ಅದು ಪ್ರಪೋಸಲೇ ಹಾಗೇ ಇದೆ. ಗ್ಲೋಬಲ್ ಅಫೇರ್ಸ್ ಅಂತಿದೆ, ಅದೇನೋ ಕ್ಯಾಬಿನೆಟ್ ನೋಟ್ನಲ್ಲಿ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ಸ್ ಅಂತ ಬಂದಿತ್ತು. ಅದು ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಅದು ಕೂತು ಸಬ್ ಕಮಿಟಿಯಲ್ಲಿ ನಾವು ಚರ್ಚೆ ಮಾಡಿ ಅದನ್ನು ರಿಸಾಲ್ವ್. ಇದು ನಾಟ್ ಅ ಬಿಗ್ ಇಶ್ಯೂ, ಇದು ದೊಡ್ಡ ವಿಷಯ ಎಲ್ಲ, ಇದನ್ನು ಬಗೆಹರಿಸ್ತೀವಿ ಸರ್. ಯಾರು ಮಾಡ್ತಾರೆ ಈಗ ಈ ತಿಂಗಳ ಅಂತ ಇದ್ದಲ್ಲಿ ನೆಕ್ಸ್ಟ್ 10-15 ದಿವಸದಲ್ಲಿ ಕ್ಯಾಬಿನೆಟ್ ಆಗ್ತದೆ. ಹೌದ್ರಿ. ಈಗ 10-15 ದಿವಸದಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ಆಗ್ತದೆ. ಎಲ್ಲ ಅದು ಭರ್ತಿ ಆಗ್ತದೆ, ಫುಲ್ ಫ್ಲೆಜ್ಡ್ ಮಂತ್ರಿ ಮಂಡಳ ಇರ್ತದೆ, ಎಲ್ಲ ಇಲಾಖೆಗಳು ಫಂಕ್ಷನಿಂಗ್ ಆಗ್ತವೆ. ಅಂಥದ್ದೇನಿಲ್ಲ. ನಮ್ಮ ಇಲಾಖೆಯಲ್ಲಿ ಅಂಥದ್ದು ಯಾವುದೂ ಕೂಡ ಇಲ್ಲ. ಸ್ವಲ್ಪ ಆ ಗೊಂದಲ ಏನಿದೆ, ಆ ಗೊಂದಲ ಸಬ್ ಕಮಿಟಿ ಇದೆ, ಸಬ್ ಕಮಿಟಿಲಿ ಬಗ್ಗೆ ಇರ್ತದೆ. ದಟ್ ನಾಟ್ ಅ ಬಿಗ್ ಇಶ್ಯೂ. ಯಾಕೆ ಇದು ಇಶ್ಯೂ ಅಂದ್ರೆ ಸಿಎಂಗೆ ಪ್ರಪೋಸಲ್ ಹೋದಾಗ ಕೇವಲ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಅಂತ ಮಾತ್ರ ವಿಷಯ ಇತ್ತು. ಕ್ಯಾಬಿನೆಟ್ ಬರೋತ್ತಿಗೆ ಅಲ್ಲಿ ಸೇರ್ಪಡೆಯಾಗಿದೆ ಅಂತ ನೋಡಿ. ಅಂಥದ್ದು ಯಾವುದೂ ಕೂಡ ಇಲ್ಲ. ಸ್ವಲ್ಪ ಕನ್ಫ್ಯೂಷನ್ ಇದೆ, ಓವರ್ಲ್ಯಾಪ್ ಆಗುತ್ತೆ, ಅದು ಬಗೆಹರಿಸ್ತೇವೆ. ಸರ್ಕಾರದ ಅಧಿಕಾರಿಗಳನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅನ್ನೋದು ಅವರ ಆರೋಪ ಸರ್. ಯಾರು? SIR ವಿಚಾರದಲ್ಲಿ ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದೆ. SIR ತಂದಿದ್ಯಾರು? ಕೇಂದ್ರದ ಕುಮಾರಸ್ವಾಮಿ ಅವ್ರ ಕ್ಯಾಬಿನೆಟ್ ಅಲ್ಲ. ಕುಮಾರಸ್ವಾಮಿ ಅವ್ರ ಕ್ಯಾಬಿನೆಟೇ SIR ತಂದಿರೋದು. ಈಗ SIR ಬಗ್ಗೆ ನೀವೇ ಗೋಬಿ ಕೂಡಿಸ್ತಾ ಇದ್ದೀರಿ. ಇಷ್ಟು ದಿವಸ ನಾವು ಹೇಳ್ತಾ ಇದ್ದೀವಿ ಯಾವ ರೀತಿ SIRದಲ್ಲಿ ಒಂದು ದಿವಸ ಅನ್ಯಾಯ ಆಗ್ತದೆ ಅಂತೇಳಿ.
ನಮ್ಮ ರಾಜ್ಯದ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ನಿಲುವು ಭಾಳ ಸ್ಪಷ್ಟವಾಗಿದೆ. SIR ನೆಪದಲ್ಲಿ ಯಾರೇ ಒಬ್ಬ ಭಾರತದ ಪ್ರಜೆ, ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕ, ರೈತ, ಯಾವುದೇ ಒಂದು ಧರ್ಮಕ್ಕೆ ಜಾತಿಗೆ ಸೇರಿದಂಥ ಬಡವ ಅಥವಾ ಇನ್ನಿತರ ಯಾರೇ ಇರಲಿ, ಒಬ್ಬರದು ಕೂಡ ಅವಕಾಶ ತಪ್ಪಿಸ್ಕೋಬಾರ್ದು. ಮತ್ತು ಯಾರು ಹೊರಗಡೆ ಉಳಿದಿದ್ದಾರೆ ಇನ್ನೂ ಕೂಡ ಅವ್ರನ್ನೂ ಕೂಡ ಈಗ 18 ಇಯರ್ಸ್ ಬರ್ತದೆ ಪ್ರಶ್ನೆ ಬಂದು ಅವ್ರನ್ನೂ ಒಳಗಡೆ ತೊಗೋಬೇಕು. ಈ SIRದಿಂದ ಏನು ವೆಸ್ಟ್ ಬೆಂಗಾಲ್ನಲ್ಲಿ, ಉತ್ತರ ಪ್ರದೇಶದಲ್ಲಿ, ಬೇರೆ ಬೇರೆ ರಾಜ್ಯದಲ್ಲಿ ಅನ್ಯಾಯ ಮಾಡಿದ್ದಾರೆ, ಆ ಅನ್ಯಾಯವನ್ನು ಕರ್ನಾಟಕ ರಾಜ್ಯದಲ್ಲಿ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಕಾಂಗ್ರೆಸ್ ಪಕ್ಷ ಸಜ್ಜಾಗಿದೆ, ನಮ್ಮ ಸರ್ಕಾರ ಕೂಡ ಸಜ್ಜಾಗಿದೆ. ಹೀಗಾಗಿ ಪ್ರತಿಯೊಬ್ಬ ನಾಗರಿಕನ ಹಕ್ಕನ್ನು ರಕ್ಷಣೆ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಬದ್ಧಾಗಿದೆ. ಆ ಮಾತನ್ನು ಭಾಳ ಸ್ಪಷ್ಟವಾಗಿ ನಾವು ಹೇಳ್ತೇವೆ. ರಕ್ಷಣೆ ಮಾಡೋದಕ್ಕೆ ನೀವು ಕಲ್ಯಾಣ ಮಂಟಪದಲ್ಲಿ ದೇವಸ್ಥಾನ, ಚರ್ಚು ಇಲ್ಲೆಲ್ಲ ಮಾಡ್ತಿದ್ದೀರಿ ಅಂತ ಸರ್. ನೋಡಿ, ಅದಕ್ಕೆ BJP ಅವ್ರಿಗೆ ಆರೋಪ ಮಾಡೋದು ಅಷ್ಟೇ. ಕುಡಿಯೋಕೆ ನೀರಿಗೂ ಆರೋಪ ಮಾಡ್ತಾರೆ ಅವರು. ದೃಶ್ಯಗಳನ್ನು ಬಿಡುಗಡೆ ಮಾಡಿದ್ದಾರೆ ಸರ್, ಫೋಟೋ ಮಾಡ್ತಾ ಇದ್ದಾರೆ. ಹಾಗಿಲ್ಲ, ಇವತ್ತು ದಿವಸ ಅದೆಲ್ಲನೂ ಕೂಡ ಎಲೆಕ್ಷನ್ ಕಮಿಷನ್ ಇದೆ, BLOs ಇರ್ತಾರೆ, ಅವರೆಲ್ಲ ಕೂಡ ಮಾಡ್ತಾರೆ.